ಬೇಡ ರೀ, ಭಯ ಆಗುತ್ತೆ, ನೋಡಿದ್ರೆ ಭಯ ಆಗುತ್ತೆ. ಅದು ಹೆಂಗೆ ಇಟ್ಕೊಂಡಿದೀಯಪ್ಪ ಯಪ್ಪ. ನಿನ್ನೇನು ಕಚಲ್ ತಗೊಳ್ಳೆ. ಹಾಂ ಇಲ್ಲ 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 ಕಲರ್ ಚೇಂಜ್ ಆಗಲ್ಲ ಇದು. ಕಲರ್ ಚೇಂಜ್ ಆಗಿರೋದು ಕೆಮಿಲಿಯನ್. ಓಕೆ ಇದು ಇಕ್ವಾನಾ. ಓಕೆ ಇದಕ್ಕೂ ವಿಷ ಇದೆಯಾ? ಇದು ವಿಷ ಇಲ್ವಾ ಇದರಲ್ಲಿ? ಬ್ಲೂ ಬಾಂಬ್. ಸೊ ಹೇ ಗಾಯ್ಸ್, ಇವತ್ತು ಈ ಬ್ಲಾಗಲ್ಲೇ ಒಂಚೂರು ಮೈಕ್ ತಂದಿದ್ದೀನಿ, ಬಟ್ ಬ್ಯಾಗಲ್ಲಿದೆ. ಸೊ ಇವತ್ತು ಬಂದ್ಬಿಟ್ಟು ನಾವು ಒಂದು ಡಿಫ್ರೆಂಟ್ ಇರೋ ಲೊಕೇಶನ್ ಹೋಗ್ತಿದ್ದೀವಿ. ಸೊ ನೀವು ನೋಡ್ಬೋದು, ಇಲ್ಲಿ ಬಂದು ನಿಮಗೆ 2 hours ತೋರಿಸಿದೆ, 84 ಟೋಟಲ್ ಕಿಲೋಮೀಟರ್ಸ್. ನಾನು ಮತ್ತು ನಮ್ಮ ಮೀನು ಹಿಡಿಯೋರ ಜೊತೆಗೆ ಬಂದ್ಬಿಟ್ಟು ಹೋಗ್ತೀನಿ ಕರ್ಕೊಂಡೆ. ಸೊ ಸ್ಟೇ ಟ್ಯೂನ್ಡ್, ವಾಚ್ ಮಾಡಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ ವಿಡಿಯೋ. ಟಾಟಾ ಬಾಯ್. ಸೊ ಆನ್ ದಿ ವೇ ಜರ್ನಿಲಿ ಬಂದ್ಬಿಟ್ಟು ವೆದರ್ ನೋಡ್ಬೋದು, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕಂದರೆ ಲಾಸ್ಟ್ ಡೇ ಬಂದ್ಬಿಟ್ಟು ಸಖತ್ತಾಗಿ ಫುಲ್ ಹೆವಿ ರೇನ್ ಬಂದಿರೋದ್ರಿಂದ ಕ್ಲೈಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಜಸ್ಟ್ ಎಂಜಾಯ್ ಮಾಡೋಕ್ಕೆ ಬಂದ್ಬಿಟ್ಟು ಈ ಕ್ಲೈಮೇಟ್ ನಮಗೋಸ್ಕರ ಮಾಡಿದ ಥರ ಇತ್ತು. ಸೊ ನಾನು ಪೂಜೆ ಬಂದ್ಬಿಟ್ಟು ಸ್ಟಾರ್ಟ್ ಆದ್ಮೇಲೆ ಬಂದ್ಬಿಟ್ಟು ಹೋದ್ವಿ. 83 ಕಿಲೋಮೀಟರ್ಸ್ ಇತ್ತು ಅಪ್ರಾಕ್ಸಿಮೇಟ್. ಸೊ ನಾವು ಬಂದ್ಬಿಟ್ಟು 3 ಲೊಕೇಶನ್ಸ್ ಕವರ್ ಮಾಡಿದ್ವಿ. ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಬಂದ್ಬಿಟ್ಟು ಹಾಕಿಲ್ಲ. ಸೊ ಒಂದೊಂದಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸೊ ಯಾಕಂದರೆ ಈಶಾ ಫೌಂಡೇಶನ್ ಹತ್ರ ವೀಡಿಯೋ ಮಾಡಿದ್ದು ಹಾಕ್ತೀನಿ. ಆಮೇಲೆ ಇನ್ನೊಂದು ಯಾವುದು ನಂದಿ ಹಿಲ್ಸ್ ಹತ್ರ ಹೋಗಿದ್ದು ಹಾಕ್ತೀನಿ. ಸೊ ಹೋಗ್ತಿರ್ಬೇಕಾದ್ರೆ ನೋಡ್ಬೋದು, ಇದೆಲ್ಲ ನೋಡ್ತಿರೋದೆಲ್ಲ ದ್ರಾಕ್ಷಿ ತೋಟ. ಸೊ ಇಲ್ಲಿ ತುಂಬ ದ್ರಾಕ್ಷಿ ತೋಟ ಬಂದ್ಬಿಟ್ಟು ಅಗ್ರಿಕಲ್ಚರ್ ಮಾಡಿ ನಡೆಯುತ್ತೆ. ಬಟ್ ಏನು ಮಾಡೋಣ, ನಿಂದಿರ್ಸೋಕ್ಕೆ ಟೈಮ್ ಇದ್ದಿಲ್ಲ. ಯಾಕಂದರೆ ನಾವು ಬಂದ್ಬಿಟ್ಟು ಸ್ಟಾರ್ಟ್ ಆಗಿದ ತಕ್ಷಣ ತುಂಬ ಲಾಂಗ್ ಜರ್ನಿ ಮಾಡೋದ್ರಿಂದ ಬಂದ್ಬಿಟ್ಟು ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ನಿಮಗೆ ಜಸ್ಟ್ ನಾನೇನು ನೋಡ್ತಿದ್ದೀನಪ್ಪ ಅಂತ ನಿಮಗೆ ಬಂದ್ಬಿಟ್ಟು ತೋರ್ಸೋಕ್ಕೆ ಟ್ರೈ ಮಾಡಿದೆ. ಎಂಟ್ರೆನ್ಸ್ ಆದ ತಕ್ಷಣ ಇದು ಬಂದ್ಬಿಟ್ಟು ಈಶಾ ಫೌಂಡೇಶನ್ ಆರ್ಚ್ ಇದೆ, ಅದರ ಪಕ್ಕದಲ್ಲೇ ಬಂದ್ಬಿಟ್ಟಿದೆ. ಫೌಂಡೇಶನ್ ಪಕ್ಕದಲ್ಲೇ ಅಂದರೆ ಆರ್ಚ್ ಪಕ್ಕದಲ್ಲೇ ಬೀಟ್ಸ್ ಆ್ಯಂಡ್ ಟೀತ್ ಅಂತ ಬಂದ್ಬಿಟ್ಟಿದೆ. ಸೊ ಗೂಗಲ್ ಮಾಡಿ ನೋಡಿನೂ ನೀವು ಬಂದ್ಬಿಟ್ಟು ಸಿಗುತ್ತೆ ಇನ್ಫಾರ್ಮೇಷನು. ಸೊ ಇಲ್ಲಿ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಇದಿದೆ. ಸೊ ಒಳಗಡೆ ಆದರೆ ಒಂದು 3 ಕಿಲೋಮೀಟರ್ಸ್ ಈಶಾ ಫೌಂಡೇಶನ್ ಬಂದ್ಬಿಟ್ಟು ಆಗುತ್ತೆ. ಸೊ ನೀವು ಮಂಡೇ ಬಂದ್ಬಿಟ್ಟು ಹೋದರೆ ನನ್ನ ಪ್ರಕಾರ ಚೆನ್ನಾಗಿರ್ತಕ್ಕಂಥ ಈಶಾ ಫೌಂಡೇಶನ್ ನೀವು ಟಾರ್ಗೆಟ್ನ ಮಾಡ್ಬೋದು, ಹಾಗೆ ಇದನ್ನು ನೀವು ಕವರ್ ಮಾಡ್ಬೋದು. ಸೊ ಇದು ಡೀಟೇಲ್ ವಾಚ್ ಮಾಡಿ. ಇದು ಪಕ್ಕದಲ್ಲೇ ಆರ್ಚ್, ನಾನು ಹೇಳ್ದಲ್ಲ, ಇದ್ರ ಪಕ್ಕದಲ್ಲೇ ಆರ್ಚ್ ಪಕ್ಕದಲ್ಲೇ ಬಂದ್ಬಿಟ್ಟು ಇದು. ಓಕೆನಾ? ಸೊ ಇಲ್ಲಿ ಕಾನ್ಸೆಪ್ಟ್ ಏನಂದರೆ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಾಲೆಜ್ ಪರ್ಪಸ್ಗೋಸ್ಕರ ಮೂಟಿದ್ದು ವೀಡಿಯೋ ಆ್ಯಕ್ಚುಲಿ. ಸೊ ನಿಮಗೆ ನಾರ್ಮಲಾಗಿ ಬುಕ್ಕಲ್ಲಿ ಆ ಥರ ಚಿಕ್ಕದಾಗಿ ಟೈಮ್ ವೇಸ್ಟ್ ಮಾಡಲಾರ್ದಂಗೆ A ಫಾರ್ ಆ್ಯನಿಮಲ್ಸ್, B ಫಾರ್ ಬಾಲ್ಸ್ ಇದರಲ್ಲೇ 250 rupees ನೀವು ಪೇ ಮಾಡಿ ನಿಮಗೆ ಪರ್ ರೇಟಿಗೆ ನೀವು ಇಲ್ಲಿ ಇನ್ಫಾರ್ಮೇಷನ್ ಅದನ್ನು ತಗೋಬೋದು. ಸೊ ಇಲ್ಲಿ ನೀವು ವೆನಮ್, ನಾನ್ ವೆನಮ್ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ನಾರ್ಮಲಾಗಿ ಗೊತ್ತಿರಬೇಕು, ಈಶಾ ಫೌಂಡೇಶನ್ ಪಕ್ಕದಲ್ಲಿರೋದ್ರಿಂದ. ಸೊ ಅಲ್ಲಿ ಬಂದು ಇಲ್ಲಿಗೆ ಬಂದು ಅಥವಾ ಇಲ್ಲಿಂದ ಅಲ್ಲಿಗೆ ಬಂದು ಟೈಮ್ ನೀವು ಮ್ಯಾಚ್ ಮಾಡ್ಕೊಂಡು ನೀವು ಬಂದ್ಬಿಟ್ಟು ಮಾಡ್ಬೋದು. ಸೊ ಇದ್ರದ್ದು ಪ್ರತಿಯೊಂದು ವೀಡಿಯೋ ನಿಮಗೆಲ್ಲ ಹಾಕ್ತೀನಿ ಯಾವ ಥರ ಇದೆಯಪ್ಪ ಅಂತ. ಎಂಟ್ರಿ ಬಂದ್ಬಿಟ್ಟು 250 rupees ಇರುತ್ತೆ. ಸೊ ಇದ್ರದ್ದೊಂದು ಚಿಕ್ಕ ಡ್ರೋನ್ ವೀಡಿಯೋನ ನಿಮಗೆ ಬಂದ್ಬಿಟ್ಟು ಹಾಕ್ತೀನಿ, ನೀವು ನೋಡಿ.
ಹ್ಞೂ ಓಹೋ ಏನಾರ ಎಕ್ಸ್ಪೆರಿಮೆಂಟ್ ಹ್ಯೂಮನ್ ಸೈನ್ಸ್ ಪ್ರಕಾರ ಬಂದ್ಬಿಟ್ಟು ಬಂದ್ರು ಇಲ್ಲೇ ಮಾಡೋದು. ಇದರಲ್ಲಿಂದ ಮಾಡಿ. ಸೊ ಆಲ್ಮೋಸ್ಟ್ ಇದು 80% ನಮ್ಮ DNA RDMA ಮ್ಯಾಚ್ ಆಗುತ್ತೆ. ಡಿ ಎನ್ ಎ ಮ್ಯಾಚ್ ಆಗುತ್ತೆ. ಎಷ್ಟು ಮಂತ್ಸ್ ಇಂದಿದ್ದು ಅಪ್ರಾಕ್ಸಿಮೇಟ್? ಟೈಮ್ 4 to 10 years. ಸ್ಪ್ಯಾನ್ ಬಂದು ಲೈಫ್ ಸ್ಪ್ಯಾನ್ ಬಂದು ಇದು 4 to 5 years ಅಂತ ಇರುತ್ತೆ. 10 years ಕೊಟ್ಟಿದ್ದೀವಿ. ಓಕೆ. ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ. ಡ್ರೋನ್ ಆರಿಸಿದ್ರು ಇಷ್ಟೇ ಅಲ್ಲ ಇರೋದು ಇದು? ಡ್ರೋನ್ ಏನು ಆರಿಸಿದ್ರು ಇಷ್ಟೇ ಇದೇ ಪ್ಲೇಸ್ ಇಷ್ಟೇ ಅಲ್ಲ ಇರುತ್ತೆ? ನಾವೆಲ್ಲ ಇಲ್ಲಿಂದ ಫ್ರಂಟ್ಲಿಂದ ಇಲ್ಲಿ ಲಾಸ್ಟ್ ಸೆಂಟರ್. ಓಕೆ. ಪೂಜೆ ಬಾಯಿಲಿ ಇಲ್ಲ ಯಾವ್ದು ಇದು ನೋಡಿಲ್ಲ. ಇಲ್ಲ ನೋಡಿ ನನ್ ತೋರ್ಸಿ. ಅದ್ ನಿನ್ನಂಗೆ ಮಕ್ಕಂಡತ್ತ ಕೊರ್ಕೆ ಹೊಡ್ತು. ಇಲ್ವಾ ನಿಮ್ ಬೀಗ್ರ ಇದಾರೆ ಇಲ್ಲಿ ರಿಲೇಷನ್ಸ್. ನಿಮ್ ರಿಲೇಷನ್ಸ್ ಅದ್ರಲ್ಲಿ ನಾನು ಮರಿ ಹಾಕಿದವ. ಮುಳ್ಳಿದಾವಲ್ಲ ಅದಕ್ಕ ಮುಳ್ಳಂದೆ ಅಂತಾರಲ್ಲ. ಏಯ್ ತೆಗಿ ಅದ್ ಮುಳ್ಳು ಬಿಡ್ತದ ಅದು. ಸುಮ್ಮನೆ ಹೋಗ್ಬೇಡ. ಸೌಕರ್ ಆರಾಮಿದ್ದೀರಾ? ಯಾಯ್ ಅಂತ ನಿಮ್ ರಿಲೇಷನ್ ಮಾತಾಡ್ಸಾರ. ಆಗ್ತೀವಿ ಅದಕ್ಕೆ ಹೋಗ್ಬಿಟ್ಟು ನೋಡಿ ಎಷ್ಟು ಡಿಮ್ಯಾಂಡ್ ಇದೆ. ಅಲ್ಲ ಇನ್ಫಾರ್ಮೇಶನ್ ತಲೆ ಇರೋರಿಗೆ ನೋಡಿ ಕರ್ರಗ್ ನಿಂತಾರ ಐತಿ. ಈ ಸ್ಪೀಶೀಸ್ ನೇಮ್ ಏನ್ ಸರ್ ಇದು? ಬ್ಲೂ ಬಾಮ್. ಓಕೆ. ಸ್ಪೈಡರ್ ನಮ್ಮ ಲ್ಯಾಂಗ್ವೇಜ್ ಎಲ್ಲ ಕಂಪೇರ್ ಮಾಡಿ. ಇದ್ರ ಐಸ್ ಎಲ್ಲಿದೆ? ಇದು ಪಾಯ್ಸನಸ್? ಏನು ಮಾಡೋದು ಅದು ಯಾವಾಗ ಪಾಯ್ಸನಸ್ ಬರುತ್ತೆ ಅಂದ್ರೆ ಅದು ಒಂಥರ ಗಾಬರಿ ಆದರೆ ಓಕೆ ಅಗ್ರೆಸಿವ್ ಆದಾಗ ಮಾತ್ರ ಡಿಫೆನ್ಸ್. ಕೆಳಗಡೆ ನೋಡಿ ಏನಾಯ್ತು? ಆಮೆ ಕಾಣ್ತದ? ಹಾವು ಅಲ್ಲಲ್ಲ ಇಲ್ಲೇ ಐತೆ ನೋಡಿ ಕಾಣುತ್ತೆ. ಅಲ್ಲೇ ಐತೆ ನೋಡಿ ಇಲ್ಲಿ. ಎಲ್ಲ ಐತೆ ಕಾಣ್ತಾ ಇಲ್ಲ ನಿಮಗೆ? ಅಲ್ಲಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಏನಿದು ನಿಮ್ಮ ರಿಲೇಷನ್ ನಿಮಗೆ ಗೊತ್ತು. ಅನಕೊಂಡ ಎಲ್ಲ ಐತೆ. ಪೂಜಾ
1000 ಇದು ವಿಷ ಇಲ್ವಾ ಇದರಲ್ಲಿ? ಇನ್ ಕೇಸ್ ಏನೋ ಬೈ ಮಿಸ್ಟೇಕ್ ಹಚ್ಚಿದ್ರೆ ನಮ್ಮ ಬಾಡಿ ಟೆಂಪರೇಚರ್ ಗೊತ್ತಾಗುತ್ತೆ. ಓಕೆ. ಸೊ ಅವಾಗ ಅದು ಏನು ಮಾಡಲ್ಲ. ಇದು ಅಣ್ಣ ಸೆಲ್ಫ್ ಅನ್ನು ನೋಡಿ ಲೀಫ್ ಥರ ಇರುತ್ತೆ. ಹಾಫ್ ಇಲ್ಲ ಎಲ್ಲೆಲ್ಲಿ ಲೀಫ್ ಶೇಪಲ್ಲಿ ಸುಳ್ಳಿದೆ. ಮುಟ್ಟು ನೋಡಂಗಿಲ್ಲ. ಇದಕ್ಕೂ ವಿಷ ಇದೆಯಾ? ಇಲ್ಲ ಇಲ್ಲವಾ? ಹಾವಲ್ಲಿ 2 ಜಾತಿ ಇದೆ, ವೆನಮನ್ ನಾನ್ ವೆನಮ್ ಅಂತ. ವೆನಮನ್ ಇರುತ್ತೆ, ಟೀತ್ ಇರುತ್ತೆ, ಇದಕ್ಕೆ ಟೀತ್ ಇಲ್ಲ. ಏನು ಮಾಡಲ್ಲ. ಸ್ವಾಲೋ ಮಾಡೋದು, ಸ್ವಾಲೋ ಮಾಡಿ ರಿಪ್ಸ್ಟನ್ ಜಾಸ್ತಿ ಇರುತ್ತೆ. ಡಬ್ಬ ಅಂತಾರಲ್ಲ, ಸ್ಟ್ರೈಕ್ ಮಾಡಲ್ವಾ? ಮುಂಬೈ ರೌಂಡ್ ಆಗೇ ಇರುತ್ತಾ? ಏನಾಗಲ್ಲ. ಹಾ, ಹಚ್ಚಕ್ ಅಲ್ಲಿಲ್ಲ, ಸ್ಟ್ರೈಟ್ ಬಿಟ್ಟಿರಲ್ಲ, ಬಾಡಿ ಟೆಂಪರೇಚರ್ ಗೊತ್ತಾಗುತ್ತೆ. ಸೆನ್ಸ್ ಆಗುತ್ತೆ. ಸೊ ಅದು ನಾನು ಇದನ್ನ ಇಲ್ಲೇ ಪಕ್ಕದಲ್ಲಿ ಇರ್ತೀನಿ. ಹಿಡ್ಕಳೆ, ಹಿಡ್ಕ ಹೇಳ್ತೀನಿ ಅಷ್ಟೇ, ಏನ್ ಮಾಡಲ್ಲ, ಹಿಡ್ಕ. ಇನ್ನೇನು ಹಿಡ್ಕಣಲ್ಲ, ಏನ್ ಮಾಡಲ್ಲ, ಹಿಡ್ಕ ಹಿಡ್ಕ. ಮಾತ್ರ ಓ ಶಿಟ್, ಇಲ್ಲಿದೆಯಾ? ಇದನ್ನು ಪಾಯ್ಸನಸ್? ಓಕೆ, ನಾನ್ ವೆನಮ್. ಸ್ನೇಕ್ಗಳು ಅಂದ್ರೆ ಒಮ್ಮಟಿವ್ರಿ ಕಾಮಿಡಿ ಆಗ್ಬಿಡ್ತಾವೆ. ಏನು ಖಾಲಿ ಇದೆಯಪ್ಪ ಅನ್ನೋಷ್ಟೊತ್ತಿಗೆ ಇಲ್ಲಿ ನೋಡಿದ್ರೆ ಹಾವಿದೆ. ಇಲ್ಲೊಂದು ಹಾವಿದೆ ನೋಡಿ, ಎಲ್ಲೋ ಕಲರ್ ಇಲ್ಲ ಇಲ್ಲಿ. ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣುತ್ತೆ. ಆಗ್ಬಿಡ್ತೀಯ? ಒಂದು ಥರ್ಡ್ ಸೆನ್ಸರ್ ಬೈಟ್ ಮಾಡಲ್ಲ, ಬೈಟ್ ಮಾಡಲ್ಲ. ಇದು ಪ್ಯೂರ್ ವೆಜಿಟೇರಿಯನ್. ಅದೇ ಹೇಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗಲ್ಲ ಇದು. ಕಲರ್ ಚೇಂಜ್ ಆಗಿರೋದು ಒಂದು ಕೆಮಿಲಿಯನ್. ಓಕೆ, ಇದು ಇಕ್ವಾನಾ. ಓಕೆ. 360 ಡಿಗ್ರಿ ಯೂಸ್ ಆಗ್ತದೆ ಅಂದ್ರೆ ಮೇಲಿಂದ ಪಕ್ಷಿಗಳು ಯಾವ್ದಾನ ಅಟ್ಯಾಕ್ ಮಾಡಕ್ ಬಂದ್ರೆ ಸೊ ಈ ಸೆನ್ಸರ್ ಮಲ್ಕೊಂಡಿರಾಗ ಅದು ಗೊತ್ತಾಗುತ್ತೆ. ಸೇಫ್ಟಿ ಪ್ಲೇಸ್ ಹೋಗಿ ಅದು ಸೇಫ್ ಆಗುತ್ತೆ. ಅದಕ್ಕೆ ಥರ್ಡ್ ಐ ಸೆನ್ಸರ್ ಐಟ್ ಅಂತಾರೆ. ಇದು ಫುಲ್ ಸ್ಟ್ರೆಂತ್ ಟೈಲ್ ಹೊಡಿಯುತ್ತಲ್ಲ? ಹಾ, ಹೊಡಿಯುತ್ತೆ. ಫ್ರಂಟ್ ಇಂದ ಬ್ಯಾಕ್ ಹೋದ್ರೆ ಒಂಥರ ರಫ್ ತರ ಕಾಣಿಸುತ್ತೆ, ಬ್ಯಾಕ್ ನಿಂದ ಫ್ರಂಟ್ ಬಂದ್ರೆ ಓಕೆ, ಶಾರ್ಪ್ ಆಗಿರುತ್ತೆ. ಹಾ, ಶಾರ್ಪ್ ಫುಲ್ ಸ್ಟ್ರೆಂತ್ ಟೈಲಲ್ಲಿ ಇರುತ್ತೆ.
ಇದು ಆಹಾರ ನಾರ್ಮಲ್ ವೆಜ್ ಸೊಪ್ಪು ಗಿಪ್ಪು ಇದೆ ಸೊಪ್ಪು ಮಾತ್ರ ತಿನ್ನುತ್ತೆ ವೆಜಿಟೇರಿಯನ್ ತರಕಾರಿ ಅಷ್ಟೇ ಹುಳಗಳ ಏನು ಅದೆಲ್ಲ ತಿನ್ನಲ್ಲ. ಬಹಳ ತಪ್ಪು. ಗ್ರಿಪ್ ಬೇಕು ಅಷ್ಟೇ ಅದು ಕೂಡಕ್ಕೆ ಇಟ್ಕೊಂಡ್ಬಿಡು. ಇದಕ್ಕೆ 100 years ಇದಕ್ಕೆ. ಓ ಇದ್ರ ಶೆಲ್ಫ್ ಬೆಲೆ ಬರುತ್ತೆ 2 feet bigger size. ಏನಾಯ್ತದೆ ಏನಾಗ್ತದೆ ಯಾವಾಗಲೂ ಶೆಲ್ ಹಿಡ್ಕೊಂಡು. ಅದು ಲೆಗ್ ಎಲ್ಲ ಫುಲ್ ಆಡ ಇರುತ್ತೆ. ಓಕೆ ಸೊ ಅದಕ್ಕೆ ಏನಕ್ಕೆ ಆಡ ಇರುತ್ತೆ ಅಂದರೆ ಲ್ಯಾಂಡಲ್ಲೇ ಹೋಗ್ಬೇಕಲ್ಲ. ಅಚ್ಚಾ ಓಕೆ ಓಕೆ. ನಿನ್ನಂಗೆ ಒಂದು ವಿಚಿತ್ರ ಪ್ರಾಣಿ ಅಷ್ಟೆ. ಸತ್ಯ ಇದನ್ನ ಒಳಗಡೆ ಬಿಡೋಣ. ಓಕೆ ಇಲ್ಲಿ ಕಲರ್ ಚೇಂಜ್ ಆಗೋ ಇದಾವಲ್ಲ. ಓಕೆ ಸೇಮ್ ಬ್ರೀಡ್. ಹಾಂ ಆರೆಂಜ್ ಕಲರ್, ಹಾಂ ಅದು ನಾರ್ಮಲ್ ಕಲರ್ ಗ್ರೀನ್ ಕಲರ್ ಅಲ್ಲಿ ತರಕಾರಿ ಇದೆ ಓಕೆ ಅಲ್ಲಿ ಇದೆ. ಅದು ನಾರ್ಮಲ್ ಕಲರ್, ಬ್ಲೂ ಕಲರ್ ಮತ್ತೆ ಇದು ಎಲ್ಲ ಡಿಫ್ರೆಂಟ್ ಕಲರ್ ಇದೆ. ಅದು ಮೇಲೆ ಇದೆಲ್ಲ 3 ಫಿಮೇಲ್. ಓ ಒಂದು ಮೇಲಿಗೆ 3 ಫೀಮೇಲ್ಸ್. ಹಾಂ ಅಂದ್ರೆ ಐದು ಕೆಜಿ. ಅದಷ್ಟೇ 1.5 kg 2 kg ಇರ್ಬೋದು ಅಷ್ಟೇ. ಡ್ರೈ ಟೆಸ್ಟಿಂಗ್ ಫಾಸ್ಟ್ ಇದಕ್ಕೆ. ಡೈಜೆಷನ್ ತುಂಬ ಫಾಸ್ಟ್ ಇದೆ. ಇದು ಒಂದು ಜಾತಿ. ಓಪನ್ ಮಾಡಬೇಡಿ. ಕುಂದಿಸ್ಕೊಂಡು ಕೂತ್ಕೊಂಡು ಇದು ಕೂಡ ಕೈಯಲ್ಲಿ ಹಾಕಕ್ಕೆ. ಎಲ್ಲಿ ಅಂತಲ್ಲ ಆಯ್ತಾ? ನೀನು ತೆಗೀರ. ನಿನ್ನೇನು ಕಚಲ್ ತಗೊಳ್ಳಿ. ಹಾಂ ಇಲ್ಲ 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 ಇಲ್ಲ